ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾತ್ರಿ 8:30ಕ್ಕೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಿಂದ ಹೊರಟಿದ್ದಂತ ಸ್ಲೀಪರ್ ಬಸ್ ಏನಿದೆ ಅದು ಚಿತ್ರದುರ್ಗ ಮಾರ್ಗವಾಗಿ ಹೋಗ್ತಾ ಇತ್ತು. ಹೊನ್ನಾವರ ಅಂದ್ರೆ ಶಿವಮೊಗ್ಗ ಹೊನ್ನಾವರ ರೂಟ್ ನಲ್ಲಿ ಹೋಗಬೇಕಾದಂತ ಬಸ್ ಇದು. ಸೀಬರ್ಡ್ ಸ್ಲೀಪರ್ ಕೋಚ್ನ ಟೂರಿಸ್ಟ್ ಬಸ್ ಏನಿದೆ ಅದು ರಾತ್ರಿ 8:30ಕ್ಕೆ ಮೆಜೆಸ್ಟಿಕ್ ಬಿಟ್ಟಿತ್ತು. 32 ಸೀಟ್ಗಳಿರುವಂತಹ ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ ಇದು. ಇದರಲ್ಲಿ 29 ಸೀಟ್ಗಳು ಬುಕ್ಕಿಂಗ್ ಆಗಿದೆ. ಗೋಕರ್ಣಕ್ಕೆ 25 ಪ್ರಯಾಣಿಕರು ಹೋಗ್ತಾ ಇದ್ರು. ಆ 29ರಲ್ಲಿ 25 ಮಂದಿ ಗೋಕರ್ಣಕ್ಕೆ ಟಿಕೆಟ್ ಮಾಡಿದ್ರು. ಕುಮಟಾಗೆ 2, ಹಾಗೆ ಶಿವಮೊಗ್ಗಕ್ಕೆ 2, ಒಟ್ಟು 29 ಮಂದಿ. 32 ಸೀಟ್ ಕೆಪಾಸಿಟಿ ಇರುವಂತಹ ಬಸ್ ಇದು. ಸೊ ಇದರಲ್ಲಿ 29 ಸೀಟ್ ಬುಕ್ ಆಗಿತ್ತು. 25 ಡೈರೆಕ್ಟ್ ಗೋಕರ್ಣ, ಬೆಂಗಳೂರು ಟು ಗೋಕರ್ಣ ಅಂತ ಟಿಕೆಟ್ ಬುಕ್ ಮಾಡಿದ್ರು. ಇನ್ನಿಬ್ರು ಕುಮಟಾದಲ್ಲಿ ಇಳಿಯುವಂಥವ್ರು ಇದ್ರು, ಮತ್ತಿಬ್ರು ಶಿವಮೊಗ್ಗದಲ್ಲಿ ಇಳಿಬೇಕು ಅಂತ ಇದ್ರು. ಆದರೆ ಈ ಗೊರ್ಲತ್ತ ಬಳಿ ಹೋಗ್ತಿರ್ಬೇಕಾದ್ರೆ ಸುಮಾರು 1:40, 1:45 ಅಷ್ಟೊತ್ತಿಗೆ ಆಪೋಸಿಟ್ ಸೈಡ್ನಿಂದ ಬರುವಂಥ ಒಂದು ಲಾರಿ, ಹಿರಿಯೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಲಾರಿ ಇದಕ್ಕಿದ್ದ ಹಾಗೇನೆ ಡಿವೈಡರ್ ಹತ್ತಿ ಯಮಸ್ವರೂಪಿಯಾಗಿ ಬಸ್ನ ಎದುರುಗಡೆ ಸಿಗುತ್ತೆ. ನಿಮಗೆ ಆ ಸ್ಪೀಡ್ನಲ್ಲಿ ಈ NH ಅಲ್ಲಿ ಹೋಗಬೇಕಾದ್ರೆ ಒಂದು ಆವ್ರೇಜ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಅದು ಕೂಡ ಅವ್ರಿಗೂ ಗೋಕರ್ಣ ರೀಚ್ ಆಗಬೇಕಲ್ಲ ಬೆಳಗ್ಗೆ ಆಗೋಷ್ಟೊತ್ತಿಗೆ. ಹಾಗಾಗಿ ಒಂದು ಸ್ಪೀಡ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಇದಕ್ಕಿದ್ದ ಹಾಗೆ ಎದುರು ಕಡೆಯಿಂದ ಒಂದು ಡಿವೈಡರ್ ಹತ್ತಿ ಲಾರಿ ಬರಬೇಕಾದ್ರೆ ಡ್ರೈವರ್ಗೂ ಕೂಡ ಏನು ಮಾಡಬೇಕು ಅಂತ ತೋಚಲ್ಲ ಆ ಸಂದರ್ಭದಲ್ಲಿ. ನೇರವಾಗಿ ಬಂದು ಬಸ್ಗೆ ಡಿಕ್ಕಿ ಹೊಡೆಯುತ್ತೆ ಲಾರಿ. ಡಿಕ್ಕಿ ಹೊಡೆದ ರಭಸಕ್ಕೆ ಅಲ್ಲಿ ಒಂದು ಸೈಡ್ ಫುಲ್ ನುಜ್ಜುಗಿಜ್ಜಾಗುತ್ತೆ. 29 ಜನ ಪ್ರಯಾಣ ಬೆಳೆಸ್ತಾ ಇದ್ರು. 15 ಮಹಿಳೆಯರು ಅಂತ ಈಗ ಮಾಹಿತಿ ಸಿಗ್ತಾ ಇದೆ. 14 ಪುರುಷರು ಪ್ರಯಾಣ ಬೆಳೆಸ್ತಾ ಇದ್ರು 29ರಲ್ಲಿ. ದಹನವಾದಂತಹ ಬಸ್ನಲ್ಲಿದ್ದವರ ಮಾಹಿತಿ TV9ಗೆ ಲಭ್ಯ ಆಗಿದೆ. ಮಂಜುನಾಥ್, ಸಂಧ್ಯಾ, ಶಶಾಂಕ್, ದಿಲೀಪ್, ಪ್ರೀತೀಶ್ವರನ್, ವಿ ಬಿಂದು, ಕೆ ಕವಿತಾ, ಅನಿರುದ್ಧ್ ಬೆನರ್ಜಿ, ಅಮೃತ, ಇಶಾ, ಸೂರಜ್, ಮಾನಸ, ಮಿಲನ, ಹೇಮರಾಜ್ ಕುಮಾರ್, ಕಲ್ಪನಾ ಪ್ರಜಾಪತಿ, ಎಂ ಶಶಿಕಾಂತ್, ವಿಜಯ್ ಭಂಡಾರಿ, ನವ್ಯ, ಅಭಿಷೇಕ್, ಎಚ್ ಕಿರಣ್ ಪಾಲ್, ಎಂ ಕೀರ್ತನ್, ಜಿ ನಂದಿತಾ, ಎಚ್ ದೇವಿಕಾ, ಮೇಘರಾಜ್, ಎಸ್ಎನ್ ಮಸ್ರತ್ ಉನ್ನೀಸಾ, ಸಯೀದ್ ಜಮೀರ್ ಗೌಸ್. ದಹನವಾದಂಥ ಬಸ್ನಲ್ಲಿ ಒಟ್ಟು 29 ಮಂದಿ ಪ್ರಯಾಣ ಬೆಳೆಸ್ತಾ ಇದ್ರು. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ ಅಥವಾ ಆಶ್ಚರ್ಯ ವಿಚಾರ ಅಂತಂದರೆ ಈ ಬೆಂಕಿ ಹೊತ್ಕೊಳ್ತಿದ್ದ ಹಾಗೇನೆ ಚಾಲಕ ಹಾಗೆ ನಿರ್ವಾಹಕ ಇಬ್ಬರೂ ಕೂಡ ಬಸ್ನಿಂದ ಹೊರಗಡೆ ಜಂಪ್ ಮಾಡಿ ಪಾರಾಗಿದ್ದಾರೆ, ಬಚಾವಾಗಿದ್ದಾರೆ. ನಾನು ಆಗಲೇ ಹೇಳ್ತಿದ್ದ ಹಾಗೆ ರಾತ್ರಿ ಹೊತ್ತು ಸ್ಲೀಪರ್ ಬಸ್ ಆಗಿರೋದ್ರಿಂದ ನಿದ್ದೆಲಿರ್ತಾರೆ. 1:40 ನಿದ್ದೆ ಬರುವಂಥ ಸಂದರ್ಭ, ಆಲ್ಮೋಸ್ಟ್ ಒಂದು ಗಾಢ ನಿದ್ರೆ ಹೋಗುವಂಥ ಸಂದರ್ಭ. ಸೊ ಆಗ ಎದ್ದು ಕೂಡಲೇ ಒಂದು ದೊಡ್ಡ ಶಬ್ದ ಆದಾಗ ಏನಾಯಿತು, ಎಲ್ಲಿ ಹೊಡೀತು ಬಸ್, ಏನಾಯಿತು ಅಂತ ಅರಿವೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ರಿಯಾಕ್ಟ್ ಮಾಡೋದಕ್ಕೆ. ಅದಾದಮೇಲೆ ವಿತಿನ್ ಸೆಕೆಂಡ್ಸ್ ಬೆಂಕಿ ಆವರಿಸ್ಕೊಂಡಿದೆ. ಕೆಲವರು ಕಿಟಕಿಯಿಂದ ಜಂಪ್ ಮಾಡಿ ತಪ್ಪಿಸ್ಕೊಂಡಿದ್ದಾರೆ. ಆದರೆ ಅವ್ರಿಗೂ ಕೂಡ ಗಂಭೀರ ಗಾಯಗಳಾಗಿದೆ. ಇನ್ನು 2 ಯುವತಿಯರು ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ 3 ಸ್ನೇಹಿತೆಯರು. ಬೆಂಗಳೂರಿನಿಂದ ಗೋಕರ್ಣಕ್ಕೆ 3 ಫ್ರೆಂಡ್ಸ್ ಹೋಗ್ತಾ ಇರ್ತಾರೆ, ಕ್ರಿಸ್ಮಸ್ ರಜೆ ಇರುವಂತಹ ಕಾರಣ. ಗಗನಶ್ರೀ, ರಕ್ಷಿತಾ ಹಾಗೆ ರಶ್ಮಿ ಗೋಕರ್ಣಕ್ಕೆ ಹೋಗ್ತಾ ಇದ್ರು. 3 ಕೂಡ ಸ್ನೇಹಿತೆಯರು. ಬೆಂಗಳೂರಿನ ಡೆಲೈಟ್ ಕಂಪ್ನಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ಗಗನಶ್ರೀ, ರಕ್ಷಿತಾ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ನೋಡಿ, ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇವರೇ 3 ಸ್ನೇಹಿತರು. ಇದರಲ್ಲಿ 2 ಅಲ್ಲಿಂದ ಬಸ್ನಿಂದ ಹೊರಗಡೆ, ಕಿಟಕಿಯಿಂದ ಹೊರಗಡೆ ಜಂಪ್ ಮಾಡಿ ಪಾರಾಗಿದ್ದಾರೆ ಅಂತ ಗೊತ್ತಾಗಿದೆ. ಬಟ್ ಅವ್ರಿಗೂ ಕೂಡ ಏಟುಗಳಾಗಿದೆ, ಗಾಯ ಆಗಿದೆ. ಅವ್ರನ್ನೂ ಕೂಡ ಸ್ಥಳೀಯ ಆಸ್ಪತ್ರೆಗೆ ಅವ್ರನ್ನ ಅಡ್ಮಿಟ್ ಮಾಡಲಾಗಿದೆ. ಗೋಕರ್ಣಕ್ಕೆ ಹೋಗ್ತಿದ್ದಂಥ ಒಂದು ಬಸ್ ಇದು. ಸೊ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಿದ್ದಂಥ ಫ್ರೆಂಡ್ಸ್ ಗಗನಶ್ರೀ, ರಕ್ಷಿತಾ, ರಶ್ಮಿ ಗೋಕರ್ಣಕ್ಕೆ ಹೋಗ್ತಾ ಇದ್ರು.